ನನ್ನ ಹಿಂದೆನೆ ಬಂದಂಗೆ ಆಗ್ತಿದೆಯಲ್ಲ. ಅವಳು ನೋಡಿದ್ರೆ ಯಾರೂ ಇಲ್ಲ. ಭ್ರಮೆ ಕಾಡ್ತಿದ್ಯಾ ನನಗೆ? ವಸ್ತುಗಳು ಬೇಡ ಬೇಡ ಅಂತ ಎಷ್ಟು ಎತ್ತರಕ್ಕೆ ಹಾರಿದ್ರು ಭೂಮಿ ತನ್ನ ಆಕರ್ಷಣೆಯಿಂದ ತನ್ನತ್ತ ಸೆಳ್ಕೊಂಡ್ಬಿಡ್ತದೆ. ಎದೆಯಲ್ಲಿ ಮಡುಗಟ್ಟ ಪ್ರೀತಿನೂ ಹಾಗೆ. ಎಷ್ಟು ಬೇಡ ಬೇಡ ಅಂತ ದೂರ ಹೋದ್ರು ಕಾಲಗಳು ವಾಪಸ್ ತನ್ನತ್ತ ಎಳ್ಕೊಂಬಂದ್ಬಿಡುತ್ತೆ. ಅವನ ಲೀಲೆ ಮೀರಿ ಇಲ್ಲೇನೂ ಘಟಿಸಲ್ಲ. ನರಮಾನವ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಹಿಡಿಯುತ್ತೆ. ಹೇಳಮ್ಮ. ಜಯಶ್ರೀ ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಮ್ಮ? ನನ್ನ ಗಂಡನ ಹೆಸರು ವಿಕ್ರಮ್ ಅಂತ. ಅವ್ರಿಗೆ ಇತ್ತೀಚೆಗೆ ಆರೋಗ್ಯ ಸಮಸ್ಯೆ ಆಗಿತ್ತು. ಇವಾಗ ತಾನೇ ಚೇತರಿಸ್ಕೊಂಡಿದ್ದಾರೆ. ಮತ್ತೆ ಈ ಥರ ಯಾವ ಸಮಸ್ಯೆನೂ ಆಗಬಾರ್ದು. ನನ್ನ ಮಾಂಗಲ್ಯ ಗಟ್ಟಿಯಾಗಿರಬೇಕು. ಅದಕ್ಕೆ ಅಮ್ಮನವ್ರಿಗೆ ಕುಂಕುಮದ ಅರ್ಚನೆ ಮಾಡಿ. ಒಂದು 5 ನಿಮಿಷ ಸರಿ ಆಮೇಲೆ ಮಾಡ್ಕೊಡ್ತೀನಿ. ದೇವ್ರೆ, ಇದೇ ದೇವಸ್ಥಾನದಲ್ಲಿ ಯಾರು ಅಂತಾನೆ ಗೊತ್ತಿಲ್ಲದಿರೋ ವಿಕ್ರಮ್ ಕೈಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿ ನನ್ನ ಸಂಗಾತಿಯಾಗಿ ಮಾಡಿದೆ. ದಿಕ್ಕು ದಸೆ ಗೊತ್ತಿಲ್ಲದೆ ಪರದಾಡ್ತಿರ್ಬೇಕಾದ್ರೆ ಅವನ ಮನೆನೇ ನನ್ನ ಮನೆ ಅಂತ ತೋರಿಸಿ ಅಲ್ಲಿ ಇರೋ ಹಾಗೆ ಮಾಡಿದೆ. ಆ ಮನೆಯಲ್ಲಿ ಕಷ್ಟಪಟ್ಟು ಒಂದು ಸ್ಥಾನ ಗಳಿಸಿ ಇನ್ನೇನು ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಯಾಕ್ತೇವ್ರೆ, ಯಾಕೆ ನನ್ನ ಅವನಿಂದ ದೂರ ಮಾಡ್ದೆ? ತಾಳಿ ಅನ್ನೋದು 7 ಜನ್ಮದ ಸಂಬಂಧ. ಆ ಬಂಧಕ್ಕೆ ಒಂದು ಸತಿ ಒಳಗಾದ್ರೆ ಅವರಿಬ್ಬರನ್ನ ಯಾರು ದೂರ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ಮಿಬ್ಬರನ್ನ ದೂರ ಮಾಡ್ಬಿಟ್ಟಿಯಲ್ಲ ದೇವ್ರೆ. ಅಲ್ಲ, ನಾನು ನನ್ನ ಗಂಡನ ಪ್ರೀತಿಸ್ಲಿಲ್ವಾ? ಅವನಿಗೋಸ್ಕರ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋಳಲ್ಲ ನಾನು. ಅಂಥದ್ರಲ್ಲಿ ನನಗೂ ಅವನಿಗೂ ಈ ದೂರನ ಯಾಕೆ ನಿರ್ಮಾಣ ಮಾಡಿದೆ? ಅವನು ನನ್ನಿಂದ ದೂರ ಆದ್ರು ಇವತ್ತೆಲ್ಲ ನಾಳೆ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ತುಂಬ ಆಸೆ ಇಟ್ಕೊಬಿಟ್ಟಿದ್ದೆ ನಾನು. ಅದನ್ನು ನಿರಾಸೆ ಮಾಡಿಬಿಟ್ಟೆ ಅಲ್ಲ. ಅವನು ಇನ್ನೊಬ್ಬ ಹುಡುಗಿಗೆ ತಾಳಿ ಕಟ್ಟೋದಕ್ಕೆ ಹೋಗ್ತಿದ್ದಾನೆ. ಏನು ಮಾಡಲಿ ನಾನು? ಏನು ಮಾಡಬೇಡ. ಅಮ್ಮ, ಒಂದು ನಿಮಿಷ. ಅಮ್ಮ, ದೀರ್ಘ ಸುಮಂಗಲಿ ಭವ. ನಿನ್ನ ಗಂಡನ ದೇವರು 100 ಕಾಲ ಚೆನ್ನಾಗಿಟ್ಟಿರ್ತಾನಮ್ಮ. ಅದೇ ಮರ. ಕೆಲವು ವರ್ಷಗಳ ಹಿಂದೆ ಗೊಂಬೆಗಳ ಮದುವೆ ಮಾಡಿಸಿದ ಒಂದು ಹುಡುಗಿ ತಾಳಿ ಬಗ್ಗೆ ಕೇಳಿದಳು ನನ್ನನ್ನ. ಅವತ್ತು ನಾನೇನು ಹೇಳಿದ್ನೋ ಇವತ್ತು ಅದೇ. ಒಂದು ಸಲ ತಾಳಿ ಬಂದ ಏರ್ಪಡ್ತು ಅಂದ್ರೆ ಅದನ್ನ ಮುರಿಯೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಮ್ಮ, ನನಗೆ ನಿಮ್ಮ ಮಾತು ಮೇಲೆ ನಂಬಿಕೆ ಇದೆ. ನನ್ನ ಭಾವನೆ ಕೂಡ ಅದೇನೆ. ಆದರೆ ನನ್ನ ಗಂಡಂಗೆ ಬೇರೆ ಒಬ್ಬ ಹುಡುಗಿ ಜೊತೆ ಇದು ಸಾಕ್ಷಾತ್ ಉಮಾಮಹೇಶ್ವರ ಬೆಸ್ತಿರೋ ಬಂದ. ನರಮಾನವರ ಕೈಯಲ್ಲೆಲ್ಲ ಇದನ್ನು ಮುಟ್ಟಕ್ಕೂ ಕೂಡ ಆಗಲ್ಲ. ನಿನ್ನ ಮನಸ್ಸಲ್ಲಿ ನಾನಾ ಪ್ರಶ್ನೆಗಳು ಸಾಗರದ ಅಲೆಗಳಂತೆ ಬಂದು ಅಪ್ಪಳಿಸ್ತಾ ಇದೆ.
ಎಲ್ಲದಕ್ಕೂ ಉತ್ತರ ಒಂದೇ. ನಿನ್ನನ್ನ ನಿನ್ನ ಗಂಡನಿಂದ ಯಾವ ಶಕ್ತಿಯೂ ದೂರ ಮಾಡೋಕ್ಕಾಗಲ್ಲ. ಜೋಗ್ತಿ ಹೇಳಿದಾಗೇನೆ 7 ದಿನದಲ್ಲಿ ನನಗೂ ಬೇತನೂ ಮದುವೆ ಆಯಿತು. ಇವತ್ತವರೇ ತಾಳ ನನ್ನಿಂದ ದೂರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಾಕ್ಷಿ ಜೊತೆ ನನ್ನ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ, ಎಕ್ಕುಟ್ಟೋಗುತ್ತೆ. ನನ್ನ ಬೇತಾಳನ್ನ ಯಾರು ದೂರ ಮಾಡೋಕ್ಕಾಗಲ್ಲ, ನನಗೆ ಮತ್ತೆ ಸಿಗ್ತಾಳೆ. ಏ ಕೂಸೆ, ನಿನ್ನ ಕಣ್ಣು ಮುಂದೆ ಜನರು ಎಷ್ಟೇ ನಾಟಕ ಆಡಿದ್ರು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳದೆ ಈ ಉಮಾಮಹೇಶ್ವರನ್ ನಂಬು. ನಗುನಗುತ್ತಾ ಮುಂದೆ ಸಾಗು. ಆ ದೇವರು ನಿನ್ನ ಸುರಕ್ಷಿತವಾಗಿ ದಡ ಸೇರಿಸ್ತಾನೆ. ಅಮ್ಮ, ನನಗೆ ವಿಕ್ರಮ್ ಮೇಲೆ ವಿಪರೀತವಾದ ನಂಬಿಕೆ ಇದೆ. ಆದ್ರೂ ಏನೋ ಒಂಥರ ಭಯ ಕಾಡ್ತಿತ್ತು ನನಗೆ. ಇವಾಗ ನಿಮ್ಮ ಮಾತು ಕೇಳಿದ್ಮೇಲೆ ಆ ಭಯ ಎಲ್ಲ ಹೊಟ್ಟೋಯ್ತು. ಇನ್ನು ಮುಂದೆ ನೀವು ಹೇಳಿದ ಹಾಗೆ ನಡೆಯೋದನ್ನೆಲ್ಲ ನಗ್ನಗ್ತಾ ನೋಡ್ತೀನಿ. ಅದ ಗಾಡಿ ಅದ ಸೂರು ದಿನವೆಲ್ಲ ಬೇಜಾರು. ರೀ, ನಾನು ರೆಡಿ, ಹೊರಡೋಣವಾ? ರೀ, ಮಗನ್ ಮದ್ವೆ ಖುಷಿಯಾಗಿ ಸಂಭ್ರಮ ಪಡೋದ್ ಬಿಟ್ಟು ಹೀಗೆ ಸೂತ್ಕದ ಮನೆಯವ್ರ ಥರ ಮುಖ ಮಾಡ್ಕೊಂಡಿದ್ದೀರಲ್ಲ, ಸ್ವಲ್ಪ ನಗ್ಬಾರ್ದಾ? ಗೊತ್ತಿರೋರು, ಪರಿಚಯದವರು, ಹತ್ತಿರದ ಸಂಬಂಧಿಕರ ಮನೆಗೆ ಹೋಗ್ತಾ ಇದೀವಲ್ಲ ನಾವು, ಲಗ್ನ ಪತ್ರಿಕೆ ಹಂಚಕ್ಕೆ. ಮಗನ್ 2ನೇ ಮದುವೆಗೆ ತಪ್ಪದೆ ನೀವೆಲ್ಲ ಬನ್ನಿ ಅಂತ ಕರೆಯೋದಕ್ಕೆ ಅಲ್ಲ ಜಯ. ನಿಮ್ ಮಗ ಮೊದಲನೇ ಹೆಂಡತಿನ ಯಾಕೆ ಬಿಟ್ಟಂತ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಕು ಅನ್ನೋದು ಈಗಲೇ ಕಲಿಸ್ಬಿಡು. ಇಲ್ದಿದ್ರೆ ಅಪ್ಪಿತಪ್ಪಿ ನಾನು ನಿಜ ಹೇಳ್ಬಿಟ್ರೆ ಕಷ್ಟ. ಹೌದು ಅತ್ತೆ, ಏನು ಹೇಳಬೇಕು ಹೇಗೆ ಹೇಳಬೇಕು ಅನ್ನೋದನ್ನ ಇಲ್ಲೇ ನಿರ್ಧಾರ ಮಾಡ್ಕೊಂಡು ಹೊರಡಿ. ಆಮೇಲೆ ನೀವೊಂದು ಹೇಳೋದು ಮಾವ ಒಂದು ಹೇಳೋದು ಆದರೆ ಕಷ್ಟ ಆಗುತ್ತೆ. ವಸು, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತು. ಆದರೆ ಪದೇ ಪದೇ ಪರೋಕ್ಷವಾಗಿ ಇದನ್ನ ಹೇಳಬೇಕಾಗಿಲ್ಲ, ಅದು ಎಲ್ರ ಮುಂದೆ. ಹಾಗಲ್ಲ ಅತ್ತೆ. ಗೊತ್ತು ವಸು, ಆದರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ. ನನ್ನ ಮಗನ್ನ ನಾನು ಕಾಪಾಡ್ಕೋಬೇಕು ಅಂದರೆ ಮದುವೆ ಮಾಡೋದು ಬಿಟ್ರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ. ರೀ, ನಾವು ಊರಿನಲ್ಲಿರೋ ಎಲ್ರನ್ನೂ ಮದುವೆ ಕರಿತಾ ಇಲ್ಲ. ನಿಶ್ಚಿತಾರ್ಥಕ್ಕೆ ಯಾರ್ಯಾರು ಬಂದಿದ್ರೋ ಅವ್ರನ್ನ ಮಾತ್ರ ಕರಿತಾ ಇರೋದು. ರಾಹುಕಾಲ ಶುರು ಆಗೋಕ್ಕೆ ಮುಂಚೆ ಹೋಗೋಣ ಬನ್ನಿ. ಸೋನು, ವಸು, ನಮ್ಮನೆ ದೊಡ್ಡ ಸೊಸೆ ನೀನು. ಹೀಗಿರಬೇಡ, ಸಂಕಟ ಆಗುತ್ತೆ. ಕಷ್ಟನೋ ಸುಖನೋ ನಾವೊಂದು ಕೆಲಸ ಮಾಡೋಕ್ಕೆ ಹೊರಟಾಗ ನಮ್ಮ ಆಸೆಗಳನ್ನೆಲ್ಲ ಮೀರಿ ನಾವೆಲ್ಲರೂ ಒಂದೇ ಮನೆಯವರಾಗಿ ಜನರ ಮುಂದೆ ನಿಲ್ಲಬೇಕಾಗತ್ತೆ. ನಮ್ಮ ನಡುವೆ ಇರೋ ಒಡಕುಗಳು ಎಲ್ರಿಗೂ ಗೊತ್ತಾಗೋದು ಬೇಡ ಕಣೆ. ಅತ್ತೆ, ನೀವು ನನಗೆ ಅಮ್ಮನ ಥರ. ನಿಮ್ಮ ಹತ್ರ ನನ್ನ ಅಭಿಪ್ರಾಯಗಳನ್ನ ಹಂಚ್ಕೋತೀನಿ ಹೊರತು ಅದನ್ನು ಹೊರಗಡೆ ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ ಅತ್ತೆ. ನೀವು ಧೈರ್ಯವಾಗಿರಿ. ಅವ್ರು ವಸು, ಮದುವೆಗಿನ್ನೂ 2 ದಿನ ಇರೋದು. ಏನೇನು ಮಾಡ್ಕೋಬೇಕು ಅಂತ ಒಂದು ಪಟ್ಟಿ ಬರೀ. ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ. ಸರ್, ಬರ್ತೀನಿ ಸರ್.